ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ರದ್ದು ಕೋರಿದ್ದಂತ ಕೈ ಮುಖಂಡ ರಾಜೀವ್ ಗೌಡ ಅರ್ಜಿ ವಜಾ ಆಗಿದೆ. ನ್ಯಾಯಮೂರ್ತಿಗಳಾಗಿರುವಂತ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ನ ಪೀಠ ರಾಜೀವ್ ಗೌಡ ಸಲ್ಲಿಸಿದ್ದಂತ ಅರ್ಜಿಯನ್ನ ವಜಾಗೊಳಿಸಿದೆ. ಮೊನ್ನೆನೇ ಕೋರ್ಟ್ ಈ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ರಾಜೀವ್ ಗೌಡ ಅವರನ್ನ ತರಾಟೆಗೆ ತೆಗೆದುಕೊಂಡಂತ ರೀತಿ ನೋಡಿದಂತ ಸಂದರ್ಭದಲ್ಲೇ ಬಹುಶಃ ಇಂಥದ್ದೊಂದು ಆದೇಶ ಪ್ರಕಟ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ರಾಜೀವ್ ಗೌಡ ಅವರ ಪರವಾಗಿ ವಕೀಲ ವಿವೇಕ್ ರೆಡ್ಡಿ ವಾದವನ್ನ ಹೂಡಿದ್ದರು. ಅವರಿಗೆ ಆಲ್ರೆಡಿ ತಪ್ಪನ್ನ ಅರ್ಥಕೊಂಡಿದ್ದಾರೆ, ಕ್ಷಮೆ ಕೇಳಿದ್ದಾರೆ ಮಾಧ್ಯಮಗಳ ಮುಖೇನವಾಗಿ. ಈಗಲೂ ಕೂಡ ಅವರು ಕ್ಷಮೆ ಕೇಳೋಕೆ ಸಿದ್ಧ ಇದ್ದಾರೆ. ಈ ರೀತಿಯಾದಂಥದ್ದೆಲ್ಲವನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದರು. ಆದರೆ ಓರ್ವ ಮಹಿಳೆ ಅನ್ನುವಂಥದ್ದನ್ನ ನೋಡಿದ್ರೆ ಈ ರೀತಿಯೆಲ್ಲ ಮಾತನಾಡಿದ್ದೆಷ್ಟು ಸರಿ. ಒಮ್ಮೆ ಮಾತನಾಡಿದ್ರೆ ಅದು ಒಡೆದು ಹೋದಂಥ ರೀತಿಯಾಗಿ ಮತ್ತದನ್ನು ಕೂಡ್ಸಕ್ಕಾಗಲ್ಲ. ಇದು ಮಹಿಳೆಯರ ಬಗ್ಗೆ ನಿಮ್ಮ ಕಕ್ಷಿದಾರನಿಗೆ ಗೌರವನ ಈ ರೀತಿಯಾಗಿ ಕೋರ್ಟ್ ಕೂಡ ಪ್ರಶ್ನೆ ಮಾಡಿತ್ತು. ರಮೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಒಂದ್ ಕಡೆ ರಾಜೀವ್ ಗೌಡ ಅವರಿಗೆ ಸಂಬಂಧಪಟ್ಟಾಗಿನ ಆಂಟಿಸಿಪೇಟರಿ ಬೇಲಿಗೆ ಅವರು ಅಪ್ಲೈ ಮಾಡಿ ಆ ಪ್ರಯತ್ನದಲ್ಲಿದ್ರು. ಮತ್ತೊಂದ್ ಕಡೆ ಎಫ್ಐಆರ್ನೇ ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಡೆ ಇನ್ನೊಂದು ಕಾನೂನಾತ್ಮಕ ಹೋರಾಟ ನಡೀತಾ ಇತ್ತು. ಈಗ ಎಫ್ಐಆರ್ ರದ್ದು ಮಾಡಬೇಕು ಅಂತ ಅವ್ರು ಏನು ಅರ್ಜಿಯನ್ನ ಹಾಕಿದ್ರು ಅದು ವಜಾಗೊಂಡಿರುವಂತ ಕಾರಣಕ್ಕಾಗಿ ಬಂಧನದ ಭೀತಿ ಸಹಜವಾಗಿ ಅವರಿಗೆ ಹೆಚ್ಚಾಗ್ತಾ ಇರುವಂತ ಸಂದರ್ಭ. ಮುಂದೇನು ಅವ್ರ ನಡೆ ಇರ್ಬೋದು ಈ ರೀತಿಯ ಕಾನೂನಾತ್ಮಕವಾಗಿ ನೋಡಿದಂಥ ಸಂದರ್ಭದಲ್ಲಿ? ರಮೇಶ್, ಮಾಲ್ತೇಶ್, ರಾಜೀವ್ ಗೌಡ ಎಫ್ಐಆರ್ ಅನ್ನು ರದ್ದುಪಡಿಸಬೇಕು ಮತ್ತು ಅಲ್ಲಿವರೆಗೂ ಎಫ್ಐಆರ್ ರದ್ದುಪಡಿಸುವವರೆಗೂ ಕೂಡ ಮಧ್ಯಂತರ ರಕ್ಷಣೆಯನ್ನು ಕೊಡಬೇಕು, ಬಂಧನದಿಂದ ರಕ್ಷಣೆ ಬೇಕು ಅಂತೇಳಿ ಮನವಿಯನ್ನು ಮಾಡಿದರು. ಆದರೆ ಹೈಕೋರ್ಟ್ ಈ ಎಲ್ಲ ಅರ್ಜಿಗಳನ್ನು ವಜಾಗೊಳಿಸಿದೆ. ಮತ್ತು ಮೊನ್ನೆ ಅಷ್ಟೇ ಹೈಕೋರ್ಟು ತನ್ನ ಅಂದರೆ ಅಬ್ಸರ್ವೇಷನನ್ನು ಕೂಡ ಮಾಡಿತ್ತು ವಿಚಾರಣೆ ಸಂದರ್ಭದಲ್ಲಿ. ಮಹಿಳೆಯರ ಬಗ್ಗೆ ಇಂಥ ಮಾತುಗಳನ್ನು ಹೇಗೆ ಆಡೋದಕ್ಕೆ ಸಾಧ್ಯ, ಮಹಿಳೆಯರು ಅಂದರೆ ನಿಮಗೆ ಗೌರವನೇ ಇಲ್ವಾ ಅನ್ನುವಂಥ ಪ್ರಶ್ನೆನೇ ಇರ್ತಿತ್ತು. ಜೊತೆಗೆ ಪೊಲೀಸರಿಗೂ ಕೂಡ ಯಾಕೆ ಸೆಕ್ಷನ್ 74, 79 ಕೆಳಗಡೆ ಕೇಸನ್ನು ದಾಖಲಿಸಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮೊನ್ನೆ ಇಟ್ಟಿತ್ತು. ಜೊತೆಗೆ ಒಂದ್ಸಲ ಮಾತಾಡಿದೆ, ಯಾಕಂದರೆ ಇವರು ವಾದ ಮಂಡನೆ ಸಂದರ್ಭದಲ್ಲಿ ಈಗಾಗಲೇ ಅವರು ತಮ್ಮ ತಪ್ಪನ್ನು ಅರ್ಥಕೊಂಡಿದ್ದಾರೆ. ಜೊತೆಗೆ ಈಗ ಮಾಡಿರೋ ಮಾತಿಗೆ ಅವರು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಹೀಗಾಗಿ ಈ ಕೇಸನ್ನು ಇಲ್ಲಿಗೆ ಬಿಡೋದು ಉತ್ತಮ, ಅಂದರೆ ಬಂಧನದಿಂದ ರಕ್ಷಣೆ ಕೊಡೋದು ಒಳ್ಳೆಯದು, ತನಿಖೆಗೆ ಸಹಕರಿಸೋದಕ್ಕೆ ಅವರು ಸಿದ್ಧ ಇದ್ದಾರೆ ಅನ್ನುವಂಥ ಒಂದು ವಾದ ಮಂಡನೆಯನ್ನು ಮಾಡಿದರು. ಕೋರ್ಟ್ ಅದಕ್ಕೆ ಈಗ ಒಪ್ಪಿಲ್ಲ, ಅವರ ಅರ್ಜಿಯನ್ನು ತಿರಸ್ಕರಿಸಿದೆ, ಯಾವುದೇ ಮಧ್ಯಂತರ ರಕ್ಷಣೆ ಕೊಡೋದಕ್ಕೂ ಕೂಡ ನಿರಾಕರಿಸಿದೆ. ಹೀಗಾಗಿ ತನಿಖೆ ಎಂದಿನಂತೆ ನಡೆಯುತ್ತೆ. ಜೊತೆಗೆ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಇದೆ. ಈ ಅಂಶವನ್ನು ಕೋರ್ಟ್ಗೆ ಗಮನಕ್ಕೆ ತಂದರೆ ಆಗ ಅಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ಅಂದರೆ ವಜಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಇವತ್ತಿನ ಹೈಕೋರ್ಟ್ ಆದೇಶದ ವಿಚಾರವನ್ನು ಟ್ರಯಲ್ ಕೋರ್ಟ್ಗೂ ಕೂಡ ಗಮನಕ್ಕೆ ತರಬೇಕಾಗುತ್ತೆ. ಹೀಗಾಗಿ ಈಗ ರಾಜೀವ್ ಗೌಡರನ್ನ ಬಂಧಿಸಬೇಕಾಗುತ್ತೆ ಪೊಲೀಸರು. ಜೊತೆಗೆ ಮೊನ್ನೆ ಅಬ್ಸರ್ವೇಷನ್ ಕೂಡ ಕೋರ್ಟ್ ಮಾಡಿತ್ತು, ನಿಮ್ಮದೇ ಸರ್ಕಾರ ಇದೆ, ನಿಜಕ್ಕೂ ಇವ್ರನ್ನ ಬಂಧಿಸ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಓರಲ್ ಆಗಿ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಮಾಡಿದರು. ಹೀಗಾಗಿ ಈಗ ಸರ್ಕಾರ ಈಗ ರಾಜೀವ್ ಗೌಡರನ್ನ ಬಂಧಿಸೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಬೇಕಾಗುತ್ತೆ. ಯಾಕೆಂದರೆ ಹೈಕೋರ್ಟ್ನಲ್ಲಿ ಯಾವುದೇ ರೀತಿಯಾದಂಥ ರಿಲೀಫ್ ಈಗ ರಾಜೀವ್ ಗೌಡಗೆ ಸಿಕ್ಕಿಲ್ಲ. ಮಾಲ್ತೇಶ್, ಥ್ಯಾಂಕ್ ಯು ರಮೇಶ್.